ಕಿತ್ತೋಗಿರೋ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಸೊ ಜಿಗೆ ನಿಜವಾಗ್ಲೂ ಖರಾವಾಗಿ ಆಡ್ತಿದ್ದಾರೆ. ಬಿಕಾಸ್ ಆಫ್ 160 ರನ್ಗಳನ್ನ ಚೇಸ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಇದು ಬ್ಯಾಟಿಂಗ್ನ ಏನಂತ ಹೇಳ್ಬೇಕು, ನೀವೇ ಹೇಳಿಬಿಡಿ. 160 ರನ್, ಅದು 2026 ಅಲ್ಲಿ. ಸೊ 250 200 ಹೊಡಿತಿರೋಂಥ ಟೈಮಲ್ಲಿ 160 ರನ್ಗಳನ್ನ ಸೊ ಚೇಸ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನನ್ನ ಪ್ರಕಾರ ಅದು ಕಿತ್ತೋಗಿರೋ ಬ್ಯಾಟಿಂಗ್ ಅಂತಾನೆ ಹೇಳ್ತೀನಿ. ಓನ್ಲಿ ಈ ಮ್ಯಾಚ್ ಅಂತಲ್ಲ. ಸೊ ಅವ್ರ ಬ್ಯಾಟಿಂಗ್ ನೋಡ್ತಾ ಬಂದ್ರೆ ಈ ಸೀಸನ್ ಅಲ್ಲಿ ಖರಾವಾಗಿ ಆಡ್ತಿದ್ದಾರೆ. ಯಾರೋ ಒಬ್ಬ ಆಡ್ತಾನೆ ಬಿಟ್ರೆ ಇನ್ಯಾರು ಕೂಡ ಆಡಲ್ಲ. ಕ್ಯಾಪ್ಟನ್ ಪಂತ್ ಅಂತೂ ವೇಸ್ಟ್. ಈ ಸೀಸನ್ ಅಲ್ಲ, ಲಾಸ್ಟ್ ಸೀಸನ್ ಇಂದ ಅವ್ರ ಬ್ಯಾಟಿಂಗ್ ಅಲ್ಲಾಗಿರ್ಬೋದು, ಕ್ಯಾಪ್ಟನ್ಸಿನಲ್ಲಾಗಿರ್ಬೋದು, ನಿಜವಾಗ್ಲೂ ವರ್ಸ್ಟ್ ಡಿಸಿಷನ್ ಅವ್ರನ್ನ ಕ್ಯಾಪ್ಟನ್ ಮಾಡಿರುವಂಥದ್ದು. ಆ್ಯಂಡ್ ಅಷ್ಟೊಂದು ಕೋಟಿ, 27 ಕೋಟಿಯನ್ನು ತಗೊಂಡು ಬಂದಿದ್ದಾರೆ. ನಿಜವಾಗ್ಲೂ ವರ್ಸ್ಟ್ ಡಿಸಿಷನ್ ಅಂತಾನೆ ಹೇಳ್ತೀನಿ. LIG ಓನರ್ ಯಾರದು, ಗೋಯಂಗ್ ಸಾಹೇಬ್ರು. ಸೊ ಏನೋ ಫಸ್ಟ್ ಇನ್ನಿಂಗ್ಸಲ್ಲಿ ಫುಲ್ ಅದು ದೇವ್ರದ್ದು ಫೋಟೋಸ್ ಎಲ್ಲ ತಗೊಂಡು ಹಣೆಗೆ ಹಚ್ಕೊಂಡು ನಮಸ್ಕಾರ ಮಾಡ್ತಾ ಇದ್ರು. ಬಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಎಲ್ಲಿ ಕಾಂಡೇ ಇಲ್ಲ ಆಸಾಮಿ. ಎಲ್ಲಿ ಹೋಗಿದ್ರೋ ಗೊತ್ತಿಲ್ಲ. ಮಿಚೆಲ್ ಮಾರ್ಷ್ ಬಿಟ್ರೆ ಯಾರು ಕೂಡ ಫೈಟಿಂಗ್ ಸ್ಪಿರಿಟ್ ಕೂಡ ತೋರಿಸಿಲ್ಲ. ಎಂತ ಒಂದು ಇರ್ರೆಸ್ಪಾನ್ಸಿಬಲ್ ಶಾಟ್ ಅದು ರಿಷಬ್ ಪಂತ್ ಕಡೆಯಿಂದ. ಆಲ್ರೆಡಿ ಒಂದು ವಿಕೆಟ್ ಹೋಗಿದೆ, ನೋಡ್ಕೊಂಡು ಆಡ್ಬೇಕು. ನಿಜವಾಗ್ಲೂ ವರ್ಸ್ಟ್ ಬ್ಯಾಟಿಂಗ್ ಅವರು ಇವತ್ತು. 159 ರನ್ಗಳನ್ನ ಚೇಸ್ ಮಾಡಿ 160 ಮಾಡೋಕ್ಕಾಗಿಲ್ಲ ಅಂತಂದ್ರೆ ಈ ಬ್ಯಾಟಿಂಗ್ ಲೈನಪ್ ಏನು ಹೇಳ್ತಾರೆ. ನಿಜವಾಗ್ಲೂ ಖರಾಬಾಗಿರೋವಂಥದ್ದು ಅಂತ ಹೇಳ್ತೀನಿ. ಆ್ಯಂಡ್ LIG ನನ್ನ ಪ್ರಕಾರ ಟೀಮೇ ಡಿಸರ್ವ್ ಮಾಡಲ್ಲ, ಅಥವಾ ಫ್ರಾಂಚೈಸಿನೇ ಡಿಸರ್ವ್ ಮಾಡಲ್ಲ IPL ಆಡಲಿಕ್ಕೆ ಅಂತಾನೆ ಹೇಳ್ತೀನಿ. ಖರಾಬಾಗಿರೋವಂಥ ಒಂದು ಬ್ಯಾಟಿಂಗ್ ಅಂತಾನೆ ಹೇಳ್ತೀನಿ. ಓಕೆ, ಸೊ ಇವತ್ತಿನ ಪಂದ್ಯದ ಬಗ್ಗೆ ಬೇಗ ಮುಗಿಸ್ಬಿಡ್ತೀನಿ. ಇವತ್ತು LIG ವರ್ಸಸ್ ರಾಜಸ್ಥಾನ್ ರಾಯಲ್ಸು. ಸೊ ಇವತ್ತು ಹೋಮ್ ಗೇಮ್ ಆಗಿರುವಂಥದ್ದು. LIGಗೆ ಹೋಮ್ ಎದುರುಗಡೆನೆ, ತಮ್ಮ ಜನಗಳ ಎದುರುಗಡೆ, ಅಭಿಮಾನಿಗಳ ಎದುರುಗಡೆನೆ ಸೋತಿದ್ದಾರೆ, ಖರಾಬಾಗಿ ಸೋತವ್ರೆ. ಓಕೆ, ಸೊ ಟಾಸ್ ಗೆದ್ದಂತಹ ನಮ್ಮ ಯಾರು ಲಕ್ನೋ ಸೂಪರ್ ಜೈನ್ಸ್ ತಂಡದ ನಾಯಕ ರಿಷಬ್ ಪಂತ್ ಅವರು ಸೊ ಬಾಲಿಂಗ್ನ ಆಯ್ಕೆ ಮಾಡ್ಕೊಂತಾರೆ. ಸೊ ಇವತ್ತು ನಾರ್ಮಲಿ ಪಿಚ್ ಸ್ವಲ್ಪ ಸ್ಲೋ ಇತ್ತು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬ್ಯಾಟ್ಸ್ಮನ್ಗಳು ನೋಡಬೇಕು ಅಂದಾಗಲೂ ಕೂಡ ಸ್ವಲ್ಪ ಕಷ್ಟ ಪಡ್ತಾ ಇದ್ರು. ಆ್ಯಂಡ್ ಅಲ್ಲಿ ಯಶಸ್ವಿ ಜೈಸಲ್ 22 ರನ್ಗಳನ್ನ ಮಾಡ್ತಾರೆ 12 ಬಾಲ್ಸಲ್ಲಿ. ಸೊ 4 ಬೌಂಡ್ರಿ ಒಂದಿಗೆ 183 ಸ್ಟ್ರೈಕರ್ಟಲ್ಲಿ. ಸೊ ಮೊಹಮ್ಮದ್ ಶಮಿ ಅವರ ಬೌಲಿಂಗಲ್ಲಿ ಸೊ ರಿಷಬ್ ಪಂತ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. 3 ಬೌಂಡ್ರಿನ ಅದೇ ಓವರಲ್ಲಿ ಹೊಡೆದಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಾಲಲ್ಲಿ ಮೊಹಮ್ಮದ್ ಶಮಿ ಅವರು ಒಂದು ಬೌನ್ಸರ್ ಆಗ್ತಾರೆ. ಸೊ ಅಲ್ಲಿ ರಿಷಬ್ ಪಂತ್ ಅವರು ಒಳ್ಳೆ ಕ್ಯಾಚ್ ಇಟ್ಕೊತಾರೆ. ಸೊ ಅಲ್ಲಿ ಜೈಸ್ವಾಲ್ ಔಟ್ ಆಗುವಂಥದ್ದು. ಆ್ಯಂಡ್ ಕೆಳಗಡೆಗೆ ಸೊ ವೈಭವ್ ಸೂರ್ಯವಂಶಿ ಹೊಡೆದಿದ್ದೆ 2 ಬೌಂಡ್ರಿ. ಸೊ ಆಡಿರೋದು 11 ಬಾಲು, 9 ಡಾಟ್ ಬಾಲ್ಗಳನ್ನ ಆಡಿದ್ದಾರೆ. ಸೊ 8 ರನ್ ಮಾಡಿ. ಸೊ ಅವರು ಕೂಡ ಅಷ್ಟೇ ಮೊಹಸಿನ್ ಖಾನ್ ಅವರ ಬೌಲಿಂಗಲ್ಲಿ ಸೊ ದಿಗ್ವೇಶ್ ರಾತಿ ಅವರು ಒಂದು ಅದ್ಭುತವಾಗಿರುವಂಥ ಒಂದು ಕ್ಯಾಚ್ ಹಿಡಿದ್ದಾರೆ. ಸಖತ್ತಾಗಿರುವಂಥ ಕ್ಯಾಚ್ ಅಂತಲೇ ಹೇಳ್ತೀನಿ. ಇವತ್ತು ಕೂಡ ವೈಭವ್ ಸೂರ್ಯವಂಶಿ ಅದ್ರಾಗಿರ್ಬೋದು, ಜೈಸ್ವಾಲ್ ಅದ್ರಾಗಿರ್ಬೋದು, ಆ ಒಂದು ಬ್ಯಾಟಿಂಗ್ ಕರಾಮತ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಧ್ರುವ್ ಜುರೆಲ್, ಸೊ ಜೈಸ್ವಾಲ್ ಔಟ್ ಆಗಿದ್ದ ನೆಕ್ಸ್ಟ್ ಬಾಲಲ್ಲಿನೇ ಸೊ ಅವರು ಕೂಡ ಅಲ್ಲಿ ಕೀಪರ್ ರಿಷಬ್ ಪಂತ್ ಅವ್ರಿಗೆ ಕ್ಯಾಚ್ ಕೊಟ್ಟು ಮೊಹಮ್ಮದ್ ಶಮಿ ಬೌಲಿಂಗಲ್ಲಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇವ್ರದ್ದು ಟಾಪ್ 3 ಹೋಯ್ತು ಅಂತಂದರೆ ಇನ್ನು ಕೆಳಗಡೆಗಂತೂ ಹಂಗೆ ವಿಕೆಟ್ಗಳು ದುಬು ಅಂತ ಬಿದ್ದೋಗ್ತಾನೆ ಇರ್ತವೆ. ರಿಯಾನ್ ಪರಾಗ್ ಆ್ಯಂಡ್ ಶಿಪ್ನರ್ ಹಿಟ್ಮಯರ್, ಸೊ ಇಬ್ಬರು ಕೂಡ ಅಷ್ಟೇ. ಸೊ 20 ರಿಯಾನ್ ಪರಾಗ್ ಮಾಡ್ತಾರೆ. ಆ್ಯಂಡ್ 22 ಬಂದು ಸೊ ಶಿಮ್ರಾನ್ ಹೆಟ್ಮಯರ್. ಇವತ್ತೇನೋ ಮ್ಯಾಚ್ ಗೆದ್ದಿದ್ದಾರೆ, ಅದಕ್ಕೋಸ್ಕರ ಇವರಿಗೆಲ್ಲ ಕ್ರಿಟಿಸೈಸ್ ಮಾಡೋಕ್ಕೆ ಸ್ವಲ್ಪ ಕಮ್ಮಿ ಮಾಡಬೇಕಾಗತ್ತೆ. ಬಿಕಾಸ್ ಇಲ್ಲ ಅಂತಂದರೆ ರಿಯಾನ್ ಪರಾಗ್ ಅಂತ ಆ್ಯಂಡ್ ಈ LIG ಕ್ಯಾಪ್ಟನ್ ನಮ್ಮ ರಿಷಬ್ ಪಂತ್ ಅಂತ ಖರಾಬಾಗಿರೋವಂಥ ಬ್ಯಾಟರು ಆ್ಯಂಡ್ ಖರಾಬಾಗಿರೋವಂಥ ಕ್ಯಾಪ್ಟನ್ ಈ ಸೀಸನಲ್ಲಿ ಯಾರೂ ಇಲ್ಲ ಅಂತ ನನಗನ್ಸುತ್ತೆ. ನಿಜವಾಗ್ಲೂ ಈ ಪರಾಗ್ ಏನು ಮಾಡ್ತಾನೆ ಮರೆಯ ಮನುಷ್ಯ ಅವನು. ನಿಜವಾಗ್ಲೂ ಖರಾಬಾಗಿರುವಂಥ ಬ್ಯಾಟ್ಸ್ಮನ್ ಇವನು. ಕ್ಯಾಪ್ಟನ್ಸಿ ಓಕೆ, ಬೌಲಿಂಗ್ ತುಂಬ ಚೆನ್ನಾಗಿದೆ, ಏನೋ ಮ್ಯಾಚ್ ಗೆಲ್ತಿದ್ದಾರೆ ಬಿಟ್ರೆ ಕ್ಯಾಪ್ಟನ್ಸಿನೂ ಅಷ್ಟಕ್ಕಷ್ಟೇ, ಬ್ಯಾಟಿಂಗು ಅಷ್ಟಕ್ಕಷ್ಟೇ. ಇವ್ರದ್ದು ಎವರೇಜ್ ತಗೊಂಡ್ರೆ ಮೇ ಬಿ 19 ಏನೋ ಇದೆ ಎವರೇಜ್, ಬ್ಯಾಟಿಂಗ್ ಎವರೇಜ್ ಇಡೀ IPL ಕ್ಯಾರಿಯರ್ ತಗೊಂಡ್ರೆ. ಇಂಥವ್ನಿಗೆ ಹೋಗ್ಬಿಟ್ಟು ಕ್ಯಾಪ್ಟನ್ ಮಾಡಿದ್ದಾರೆ. ನಿಜವಾಗ್ಲೂ ಖರಾಬ್ ಡಿಸಿಷನ್. 11 ಜನ ಕೈ ಕೊಡ್ತಾರೆ. ಪ್ಲೇಯಿಂಗ್ 11 ಇರೋದಕ್ಕೆ ಲಾಯಕ್ಕೆ ಇಲ್ಲ ರಿಯಾನ್ ಪರಾಗ್, ಆದರೂ ಕ್ಯಾಪ್ಟನ್ ಆಗಿದ್ದಕ್ಕೆ ಇರೋವಂಥದ್ದು, ಇಲ್ಲಾಂದ್ರೆ ಇಲ್ಲ. ಶಮ್ನರ್ ಹೆಟ್ಮಯರ್ ಅಗೇನ್ 22 in 18 ಬಾಲ್ಸ್, ಅವರು ಔಟ್ ಆಗ್ತಾರೆ ಮೊಹಸಿನ್ ಖಾನ್ ಬೌಲಿಂಗಲ್ಲಿ. ಕೆಳಗಡೆಗೆ ಒಂದು ಮರ್ಯಾದೆ ಉಳಿಸಿರೋದು ಅಂತಂದರೆ ಅದು ರವೀಂದ್ರ ಜಡೇಜಾ. ಸೊ ಚೆನ್ನಾಗಿ ಆಡಿದ್ರು ಇವತ್ತು. 43 ಏನು ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಸೊ ಆಡಿರೋವಂಥದ್ದು. 43 ರನ್ನ ಮಾಡ್ತಾರೆ 29 ಡೆಲಿವರೀಸಲ್ಲಿ, 2 ಬೌಂಡ್ರಿ 1 ಸಿಕ್ಸರ್ ಒಂದಿಗೆ 148 ಸೈಕಟಲ್ಲಿ ಮಾಡಿರೋವಂಥದ್ದು. ಕೆಳಗಡೆಗೆ ಸೊ ಡೆನವನ್ ಫೆರಾರಿ ಸೊ 20 ರನ್ ಮಾಡ್ತಾರೆ. ಒಂದು ಜಡೇಜಾಗೆ ಒಂದು ಡೀಸೆಂಟ್ ಆಗಿರೋಂಥ ಒಂದು ಸಾಥ್ ಕೊಟ್ಟರು ಅಂತ ಹೇಳ್ಬೋದು. ಕೆಳಗಡೆ ಶುಭಮ್ ದುಬೆ ಅವ್ರನ್ನ ಇವತ್ತು ಇಂಪ್ಯಾಕ್ಟ್ ಪ್ಲೇಯರ್ ತೊಗೊಂಬಂತಾರೆ. ಸೊ 19 ರನ್ನು, ಸೊ 11 ಬಾಲಲ್ಲಿ ಸೊ 3 ಬೌಂಡ್ರಿ ತೊಗೊತಾರೆ. ತುಂಬ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಕೆಳಗಡೆಗೆ ಸೊ ಡೆವನ್ ಫೆರಾರಿ ಅವರು ಆ್ಯಂಡ್ ಶುಭಮ್ ದುಬೆ ಆ್ಯಂಡ್ ಜಡೇಜಾ. ನನ್ನ ಪ್ರಕಾರ ಶುಭಮ್ ದುಬೆ ಪ್ಲೇಯಿಂಗ್ 11 ಇರುವಂಥ ಆಟಗಾರ. ಯಾಕಂದರೆ ಲಾಸ್ಟ್ ಸೀಸನ್ ನೋಡಿದ್ದೀನಿ ನಾನು, ಬಿಗ್ ಶಾಟ್ಗಳು ತುಂಬ ಚೆನ್ನಾಗಿ ಹೊಡಿತಾರೆ. ಲಾಸ್ಟ್ ಸೀಸನಲ್ಲಿ ಸ್ವಲ್ಪ ಅವ್ರಿಗೆ ಕೊನೆಗೆ ಚಾನ್ಸ್ ಸಿಕ್ಕಿರೋವಂಥದ್ದು, ಇನ್ನೇನು 17-18 ಆ ಥರ ಓವರಲ್ಲಿ ಚಾನ್ಸ್ ಸಿಕ್ಕಿರೋವಂಥದ್ದು. ಸೊ ಒಂದು 9 ಬಾಲು 10 ಬಾಲ್ ಅಷ್ಟೇ ಆಡಿರೋವಂಥದ್ದು. ಬಟ್ ಅವ್ರಿಗೆ ಚಾನ್ಸ್ ಸಿಕ್ಕರೆ ಖಂಡಿತವಾಗ್ಲೂ ಚೆನ್ನಾಗಿ ಆಡ್ತಾರೆ. ಅವರಿಗೆ ಪ್ಲೇಯಿಂಗ್ 11 ಇರಬೇಕು ಅವರು. ನನ್ನ ಪ್ರಕಾರ ರಿಯಾನ್ ಪರಾಗ್ ಎತ್ತಿ ಬಿಸಾಕ್ಬೇಕು ಅನ್ಸುತ್ತೆ, ಇಲ್ಲ ಶಮ್ನರ್ ಹೆಟ್ಮಯರ್ಗೆ ತೆಗೆದು ಬಿಸಾಕಬೇಕು. ಸೊ ಶುಭಮ್ ದುಬೆ ಪ್ಲೇಯಿಂಗ್ 11 ಇರಬೇಕು. ಓಕೆ, ಸೊ ಈ ಬೌಲಿಂಗ್ ಅಂತ ಬಂದಾಗ ಈ ಕಡೆ LIG ಕಡೆಯಿಂದ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಎಕ್ಸೆಪ್ಟ್ ಸೊ ಮಯಾಂಕ್ ಯಾದವ್ ಅವರು ಸೊ ಇಂಜುರಿ ಆದಮೇಲೆ ಅಗೇನ್ ಬರ್ತಾರೆ. ಇವಾಗ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ. ಸೊ ಈ ರೀಸೆಂಟಾಗಂತೂ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಓವರ್ ಬಿಲ್ಡಪ್ಗಳೆಲ್ಲ ಕಾಮೆಂಟೇಟರ್ಗಳು ಕೊಡ್ತಾಯಿದ್ರು. ಬಟ್ ಫಸ್ಟ್ ಮ್ಯಾಚಲ್ಲಿನೇ 4 ಓವರಲ್ಲಿ 56 ರನ್ನ ಕೊಟ್ಟಿದ್ದಾರೆ.
ಅವ್ರು ಬಿಟ್ಟರೆ ಇನ್ನೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲಿ ಮಾತಾಡಬೇಕು ಅಂತಂದರೆ ಮೊಹಮ್ಮದ್ ಶಮಿ, ಸೊ ಅಲ್ಲಿ 4 ಓವರಲ್ಲಿ 30 ರನ್ 2 ವಿಕೆಟ್ ತೆಗಿತಾರೆ. ಪ್ರಿನ್ಸ್ ಯಾದವ್ 2 ವಿಕೆಟ್ ತೆಗಿತಾರೆ. ಇವರಂತೂ ಸಖತ್ತಾಗಿ ಮಾಡ್ತಾವ್ರೆ ಈ ಸೀಸನ್ ಮಾತ್ರ. ಆ್ಯಂಡ್ ಸೊ ಮೋಸಿನ್ ಖಾನ್ ಅದ್ಭುತವಾಗಿ ಮಾಡಿದ್ದಾರೆ ಇವತ್ತು. 4 ಓವರಲ್ಲಿ 17 ರನ್ ಕೊಟ್ಟು ಒಂದು ಮೆಡಿನ್ ಮಾಡಿ 2 ವಿಕೆಟ್ ಕೂಡ ತೆಗೆದಿದ್ದಾರೆ. ಅದ್ಭುತ ಅಂತಲೇ ಹೇಳ್ತೀನಿ. ಓಕೆ, ಈ ಒಂದು 160 ರನ್ಗಳನ್ನ ಗುರಿ ಬೆನ್ನತ್ತದಂತ. ಸೊ LSGಗೆ ಫಸ್ಟ್ ಓವರಲ್ಲೇ ವಿಕೆಟ್ ಹೋಗುತ್ತೆ, ಅದು ಆಯುಷ್ ಬದೋನಿ. ಸೊ ರನ್ಔಟ್ ಆಗ್ತಾರೆ. ನಿಜವಾಗ್ಲೂ ಬ್ಯಾಡ್ ಲಕ್ ಅಂತ ಹೇಳ್ಬೇಕಾ ಅಥವಾ ಇರ್ರೆಸ್ಪಾನ್ಸಿಬಲ್ ಅಂತ ಹೇಳ್ಬೇಕಾ ಗೊತ್ತಿಲ್ಲ. ಆಯುಷ್ ಬದೋನಿ ರನ್ಔಟ್ ಆಗ್ತಾರೆ. ನೆಕ್ಸ್ಟ್ ಓವರಲ್ಲಿ ಅಗೇನ್ ಸೊ ರಿಷಬ್ ಪಂತ್ ಅವರು 0ಗೆ ಔಟ್ ಆಗ್ತಾರೆ 3 ಬಾಲ್ಗಳನ್ನ ಆಡಿ. ಅದಾದಮೇಲೆ ಆಡೆನ್ ಮಾರ್ಕ್ರಮ್ ಅವರು ಕೂಡ ಅಷ್ಟೇ ಜೋಫ್ರಾ ಆರ್ಚರ್ ಬೌಲಿಂಗಲ್ಲಿ 5 ಬಾಲ್ಗಳನ್ನು ತಿಂದು 6ನೇ ಓವರ್ ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಅಲ್ಲಿ ಧ್ರುವ್ ಜುರೆಲ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ನಿಕೋಲಸ್ ಪೂರನ್ ಮಿಚೆಲ್ ಮಾರ್ಷ್ ಮಧ್ಯೆ ಒಂದು ಡೀಸೆಂಟ್ ಆಗಿರುವಂಥ 43 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ. ಸೆಟ್ಲ್ ಆಗಿದ್ರು ಪೂರನ್ ಅವರು, ಬಟ್ ಅದನ್ನು ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ತಿಂದಿರುವಂಥದ್ದು ಬಾಲ್ ಎಷ್ಟು ಹೇಳಿ 25 ಬಾಲ್ಗೆ 22 ಮಾಡಿರುವಂಥದ್ದು, 3 ಬೌಂಡ್ರಿ ಅಷ್ಟೇ, 88 ಸಿಗಡಲ್ಲಿ ಮಾಡಿರುವಂಥದ್ದು. ಖರಾಬಾಗಿರುವಂಥ ಬ್ಯಾಟಿಂಗು. ಆ್ಯಂಡ್ ಹಿಮ್ಮತ್ ಸಿಂಗ್ ಅಂತ ಒಬ್ಬರನ್ನು ತೊಗೊಂಡ್ಬಂದರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಅವರು ಯಾವ ಇಂಪ್ಯಾಕ್ಟು ಮಾಡಲಿಲ್ಲ. ಮುಕುಲ್ ಚೌಧರಿ 1 ಮ್ಯಾಚ್ ಹೀರೋ, ಏನು ಅವರು ಕೂಡ ಏನಂತ ಇದು ಮಾಡಲಿಲ್ಲ. ಕೆಳಗಡೆಗೆ ಎಲ್ಲರೂ ಬಾಲರ್ಸ್ಗಳು, ಅವರಿಂದ ನಾವು ಜಾಸ್ತಿ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಒಬ್ಬರೇ ಆಡಿರೋವಂಥದ್ದು ಅಂತಂದರೆ ಅದು ಮಿಚೆಲ್ ಮಾರ್ಷ್ ಒಬ್ಬರೇನೆ. ಅವ್ರಿಗೆ ಸಾಥ್ ಯಾರು ಕೊಡಲಿಲ್ಲ, ಬಟ್ ಮಿಚೆಲ್ ಮಾರ್ಷ್ ಮಾತ್ರ ಅವರ ಒಂದು ಏನು ಹೋರಾಟ ಇದೆ, ಅವರು ಒಂದು ಡೀಸೆಂಟಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಬಿಕಾಸ್ ಮ್ಯಾಚ್ ಗೆಲ್ಸೋಕ್ಕಾಗಲಿಲ್ಲ. ಗೆಲ್ಸ್ಬೋದಾಗಿತ್ತು, ಅಂತ ಒಂದು ಸ್ಕೋರ್ ಇಲ್ಲ, 160 ಇದೆ, ಸಿಂಗಲ್ ಹ್ಯಾಂಡೆಡಾಗಿ ಗೆಲ್ಸ್ಬೋದಾಗಿತ್ತು. ಬಟ್ ಆಗಲಿಲ್ಲ. ಅವ್ರ ಕಡೆಯಿಂದ ಕೂಡ 55 ರನ್ ಮಾಡ್ತಾರೆ, 6 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ 134 ಸೆಕೆಂಡಲ್ಲಿ ಮಾಡಿರೋವಂಥದ್ದು. ಓಕೆ, ಸೊ ಇನ್ನು ಬೌಲಿಂಗ್ ಅಂತ ಬಂದಾಗ ಎಲ್ಲರೂ ಕೂಡ ಸಖತ್ತಾಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಜೋಫ್ರಾ ಆರ್ಚರ್ ಆ್ಯಸ್ ಯೂಶ್ವಲ್ ಆಗಿ ಈ ಸೀಸನ್ ಸಖತ್ತಾಗಿ ಹಾಕ್ತಿದ್ದಾರೆ. 3 ವಿಕೆಟ್ ತೆಗಿತಾರೆ. 4 ಓವರಲ್ಲಿ 1 ಮೆಡಿನು 20 ರನ್ನು. ಅದು ಬಿಟ್ಟರೆ ಬರ್ಗರ್ ಕೂಡ 2 ವಿಕೆಟ್ ತೆಗೆದಿದ್ದಾರೆ. ಆ್ಯಂಡ್ ಬ್ರಿಜೇಶ್ ಪಟೇಲ್ ಅಗೇನ್ ಸೂಪರಾಗಿ ಮಾಡ್ತಿದ್ದಾರೆ, 2 ವಿಕೆಟ್ ತೆಗೆದಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಡೇಜಾದ್ರಾಗಿರ್ಬೋದು, ಬಿಷ್ಣು ಯಾದವ್ ತುಂಬ ಒಳ್ಳೆ ಬೌಲಿಂಗ್ ಅಂತಲೇ ಹೇಳ್ತೀನಿ. ಒಟ್ಟಾರೆಯಾಗಿ ರಾಜಸ್ಥಾನ್ ರಾಯಲ್ಸ್ 159 ಹೊಡೆದ್ರೂ ಕೂಡ 40 ರನ್ಗಳ ಒಂದು ಗೆಲುವನ್ನ ಕಾಣ್ತಾರೆ ಅಂತಂದರೆ ಅದ್ಭುತವಾಗಿರೋವಂಥ ಒಂದು ಬೌಲಿಂಗ್ ಅಂತಲೇ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ. ಓಕೆ, ಅಷ್ಟೇ ಕಿತ್ತೋಗಿರೋ ಬ್ಯಾಟಿಂಗ್ ಆಡಿರೋವಂಥದ್ದು, ಕ್ರಿಕೆಟ್ ಆಡಿರೋವಂಥದ್ದು ಅಂದರೆ ಅದು LSG. ಆ್ಯಂಡ್ ಪಂತ್ ನೋಡ್ತಾ ಇದ್ರೆ ತುಂಬ ಕೇರ್ಲೆಸ್ ಆಗಿದ್ದಾರೆ, ಅಥವಾ ಏನಾಗುತ್ತೆ ಆಗಲಿ ಅನ್ನೋವಂಥ ಒಂದು ಮೈಂಡ್ ಸೆಟ್ ಕಾಣಿಸ್ತಿದೆ ಅವ್ರಿಗೆ. ಬಿಕಾಸ್ ಕೆಲವು ಮ್ಯಾಚ್ಗಳಿಂದ ನೋಡ್ತಾರೆ ತುಂಬ ಸೀರಿಯಸ್ ಆಗಿರ್ತಾ ಇದ್ರು. ಮ್ಯಾಚ್ ಸೋಲ್ತಾ ಇದ್ರೆ ಸ್ವಲ್ಪ ಫೇಸಲ್ಲಿ ಆ ಒಂದು ಇದು ಅಂದರೆ ಬೇಜಾರು ಕಾಣಿಸ್ತಾ ಇತ್ತು. ಬಟ್ ಇವಾಗ ಏನು ಕಾಣಿಸ್ತಲ್ಲ, ಕ್ಯಾಶುವಲ್ ಆಗಿ ಸುಮ್ಮನೆ ಆರಾಮಾಗಿ ನಗಾಡ್ಕೊಂಡು ಹಾಗೆ ಹೀಗೆ ಇದ್ದಾರೆ. ಆ ಪ್ರೆಷರ್ ಏನು ಕಾಣಿಸ್ತಾ ಇಲ್ಲ. ಅಥವಾ LSG ಓನರ್ ಏನಾದರೂ ಹೇಳಿದಾರಾ, ಅಥವಾ ಇದೇ ಲಾಸ್ಟ್ ಸೀಸನ್ ಅಂತ ಇದೇ ರಿಷಬ್ ಪಂತ್ ಅವ್ರು ಏನೋ ಅಂದ್ಕೊಂಡಿದ್ದಾರಾ, ಐ ಡೋಂಟ್ ನೋ. ಬಟ್ ಆ ಒಂದು ಇದು ಕಾಣಿಸ್ತಾ ಇಲ್ಲ, ಬೇಜಾರು ಅನ್ನೋವಂಥದ್ದು. ಅದೆಲ್ಲೂ ಕೂಡ ಕಾಣಿಸ್ತಾರೆ. ಅಟ್ಲೀಸ್ಟ್ ಅವ್ರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಟೀಮ್ ಚೆನ್ನಾಗಿ ಆಡ್ತಾ ಇಲ್ಲ ಅನ್ನೋದ್ರೆ ಹೆಂಗಾರ. ಅವರು ಕೂಡ ತುಂಬ ಏನೂ ಆಡ್ತಾನೆ ಇಲ್ಲ, ಟೀಮು ಕೂಡ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತಂದಾಗ ಅಷ್ಟೊಂದು ಕ್ಯಾಶುವಲಾಗಿ ಹೆಂಗೆ ಇರ್ಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ಪ್ರಶ್ನೆ. ಗೊತ್ತಿಲ್ಲ, ನೋಡೋಣ ಏನಂತಾರೆ ನಮ್ಮ ಗೋಯಂಗ್ ಸಾಹೇಬರು ಅನ್ನೋದು ಗೊತ್ತಾಗುತ್ತೆ. ಓಕೆ, ಸದ್ಯಕ್ಕೆ ಹೊಡೆದಲ್ಲಷ್ಟೇ. ಮುಂದಿನ ಸಿಗೋವರೆಗೂ ಬಾಯ್ ಬಾಯ್.